ಉತ್ತರ ಕರ್ನಾಟಕ ತತ್ವದ ಮಣ್ಣು, ತತ್ವವನ್ನು ಕಳ್ಕೊಳ್ತಾ ಇದೆಯಲ್ಲ ಅನ್ನೋದು ವಿಷಾದದ ಸಂಗತಿ. ಅನುದಿನವೂ ತನುವ ಸೂರೆಗೊಂಡೆ ಎನ್ನ ಮನ ಕೊಂದು ಮಾತೇಳು ಜೀವವೇ, ಮನ ಕೊಂದು ಮಾತೇಳು ಜೀವವೇ. ಯಾವುದೋ ಟ್ಯೂನ್ ತಗೊಳ್ತಾರೆ, ಯಾವುದೋ ಒಂದು ಹಾಡ್ತಾರೆ, ಅದು ಸೂಪರ್ ಹಿಟ್ ಆಗಿಬಿಡುತ್ತೆ. ಅದನ್ನು ನೋಡಿ ಕೊನೆಯಲ್ಲಿ ಕಾಮೆಂಟ್ ಮಾಡಿದ್ರು, ನೀನು ಕಥೆ ಹೇಳಕ್ಕೆ ಲಾಯಕು, ಹಾಡು ಹೇಳಕ್ಕಲ್ಲ. ನಮ್ಮಪ್ಪ ನೀನೇನು ಲಾಯಕ್ಕಿಲ್ಲ ಅಂತ ಬೈತಾ ಇದ್ದಾರೆ ಯಾವಾಗಲೂ. ಕಥೆ ಹೇಳಕ್ಕಲ್ಲ ಲಾಯಕ್ಕಲ್ಲ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ನಿಲ್ಲ ಗೆಳದೆ ಬಂದು ಎವರೆಳೆದು ಒಯ್ಯುವಾಗ ಬೆಲ್ಲವೂ ಬೇವಾಯ್ತು ಕಾಯವೇ. ತತ್ವಪದಗಳ ಬಗ್ಗೆ ಮಾತಾಡ್ಬಿಡೋಣ ಇವತ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕ ತತ್ವದ ಮಣ್ಣು, ದಕ್ಷಿಣ ಕರ್ನಾಟಕ ತುತ್ತಿನ ಮಣ್ಣು. ನಮ್ಮ ಬೆಂಗಳೂರೆಲ್ಲ ಇದೆಯಲ್ಲ, ಇದು ತುತ್ತಿನ ಮಣ್ಣು, ಅದು ತತ್ವದ ಮಣ್ಣು ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಬಹುತೇಕ ತತ್ವಕಾರರು, ಸಿದ್ಧಪುರುಷರು, ಸಾಧು ಸಂತರು ಎಲ್ಲ ಹುಟ್ಟಿದ್ದು ಉತ್ತರ ಕರ್ನಾಟಕದಲ್ಲೇ, ಬೆಂಗಳೂರಿನಲ್ಲ. ಅವ್ರು ಹುಟ್ಟಿ ಬೆಳೆದದ್ದು, ಆ ತತ್ವವನ್ನು ಸಾರಿದ್ದು ಎಲ್ಲವೂ ಉತ್ತರ ಕರ್ನಾಟಕದಲ್ಲೇ. ಅಂಥ ಮಣ್ಣದು. ಇಲ್ಲಿ ತುತ್ತಿನ ಮಣ್ಣಿದು. ನಮ್ಮ ಬೆಂಗಳೂರು ಇದೆಲ್ಲ ತುತ್ತಿನ ಮಣ್ಣು. ನಾವು ಹೇಳ್ತಾರೆ, ಯಾವಾಗಲೂ ಹೇಳ್ತಾ ಇರ್ತೀವಿ, ನೀವು ಬೆಂಗಳೂರಿಗೆ ಹೋಗ್ಬಿಟ್ರೆ ಯಾರು ಬೇಕಾದ್ರೂ ಬದುಕ್ಬೋದು, ಹೆಂಗೆ ಬೇಕಾದ್ರೂ ಬದುಕ್ಬೋದು, ಹೇಗಾದರೂ ಜೀವನ ನಡೆಸ್ಬೋದು, ಕೆಟ್ಟ ಪಟ್ಟಣ ಸೇರು ಅಂತಾರಲ್ಲ. ಹಳ್ಳಿಲೆಲ್ಲ ಏನೂ ಸಿಗಲಿಲ್ಲ ಅಂದರೆ ಹಿಂಗೆ ಬೆಂಗಳೂರಿಗೆ ಸೇರ್ಕೊಳ್ಳೋದು. ಆಮೇಲೆ ಇಲ್ಲೇನೋ ಸಮಸ್ಯೆ ಆಗ್ತದೆ ಬಿಡಿ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಬಂದರೆ ಒಂದು ಉದ್ಯೋಗ ಸಿಗುತ್ತೆ ಅನ್ನೋದು, ತುತ್ತು ಸಿಗುತ್ತೆ ಅನ್ನೋದು ಖಂಡಿತ ಹೌದು. ಅದಕ್ಕೆ ತಿಳಿದವ್ರು ಹೇಳಿದ್ದಾರೆ ಅಂತ ಕಾಣುತ್ತೆ. ಉತ್ತರ ಕರ್ನಾಟಕದ ತತ್ವದ ಮಣ್ಣು ಇದು ತುತ್ತಿನ ಮಣ್ಣು. ಅಂಥ ತತ್ವದ ಮಣ್ಣಿನ ಜಾಗ ತತ್ವವನ್ನು ಕಳ್ಕೊಳ್ತಾ ಇದೆಯಲ್ಲ ಅನ್ನೋದು ವಿಷಾದದ ಸಂಗತಿ. ಯಾಕೆ ಅಂದರೆ ನೋಡಿ, ಈ ಥರದ ಜನಪದ ತತ್ವ ಇದೆಲ್ಲವೂ ಇದ್ದದ್ದ ಜಾಗದಲ್ಲಿ ಇವತ್ತು ನಾವು ಆ ಸಂಸ್ಕೃತಿಯನ್ನು, ಆ ಹಾಡುಗಳನ್ನು, ಆ ಪದಗಳನ್ನು ಕೇಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಅದ್ರ ಬದಲಾಗಿ ಯಾವುದೋ ಸಿನಿಮಾ ಹಾಡನ್ನ ಟ್ಯೂನ್ಗೆ ತಮಗೆ ಹೇಗೆ ಬೇಕೋ ಹಾಗೆ ಸಾಹಿತ್ಯ ಬರ್ಕೊಂಡು ಟ್ರ್ಯಾಕ್ಟ್ರಲ್ಲೋ ಇನ್ನೆಲ್ಲೋ ಹಾಕ್ಕೊಂಡು ಹಾಡುವಂಥ ಹಾಡುಗಳನ್ನ ಹೆಚ್ಚು ಕೇಳ್ತಾ ಇದ್ದೀವಿ. ಅದು ಕಾಪಿರೈಟ್ಸ್ ಇಶ್ಯೂ ಬಂದರೆ ಅದು ಸಮಸ್ಯೆನೇ. ಅವರು ಯಾವುದೋ ಟ್ಯೂನ್ ಆದರೆ ಯಾರು ಕೇಳಲ್ಲ, ಅದಕ್ಕೋಸ್ಕರ ಅವ್ರು ಹಾಡ್ಕೊಂಡು ಯಾವುದೋ ಟ್ಯೂನ್ ತೊಗೊಳ್ತಾರೆ, ಯಾವುದೋ ಒಂದು ಹಾಡ್ತಾರೆ, ಅದು ಸೂಪರ್ ಹಿಟ್ ಆಗಿಬಿಡುತ್ತೆ ಅಲ್ಲಿ ಇವತ್ತಿನ ದಿನದಲ್ಲಿ. ಆದರೆ ತತ್ವಪದಗಳನ್ನು, ಗೀಗಿ ಪದಗಳನ್ನು, ಲಾವಣಿಗಳನ್ನು, ಚೌಡಿಕೆ ಮೇಳಗಳನ್ನು, ಈ ಥರದ್ದೆಲ್ಲ ಇವತ್ತು ಮರೆಯಾಗ್ತಿದೆ ಅಂದರೆ ಒಂಚೂರು ಬೇಜಾರಿನ ಸಂಗತಿ ಅದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಸಂಪೂರ್ಣವಾಗಿ ನಾಶ ಆಗಿದೆ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಜನತಾ ಮೀಡಿಯಾದವರು ಈಗ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯಮಾಡಿ ಅಲ್ಲಿನ ಕಲಾವಿದರುಗಳನ್ನು ಈ ವಾಹಿನಿ ಮೂಲಕ, ಈ ಒಂದು ಮೀಡಿಯಾ ಮೂಲಕ ದಯಮಾಡಿ ಅವ್ರನ್ನ ಪರಿಚಯ ಮಾಡುವಂಥ ಕೆಲಸ ಮಾಡಿ, ಆ ಮೂಲಕ ಅವರ ಹಾಡುಗಳನ್ನು ಜಗತ್ ಪ್ರಸಿದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗೂ ಎಂಥ ಮೌಲ್ಯ ಇದೆ ಅಂತ ಅನಿಸುತ್ತೆ. ನೋಡಿ, ಜನಪದರು ಓದಿಲ್ಲ ಬರೆದಿಲ್ಲ, ಅವರು ಅನಕ್ಷರಸ್ಥರು ಅಂತ ನಮಗೆಲ್ರಿಗೂ ಗೊತ್ತು. ಬಾಯಿಂದ ಬಾಯಿಗೆ ಬರುವಂಥ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಎಲ್ರಿಗೂ ಗೊತ್ತು. ಅವರ ಜ್ಞಾನ ಎಷ್ಟರ ಮಟ್ಟಿಗಿತ್ತು ಅಂದರೆ, ಅವರು ಆತ್ಮಜ್ಞಾನದ ವಚನಗಳನ್ನು ಕಟ್ತಾರೆ. ಏನು ಆತ್ಮಜ್ಞಾನದ ವಚನಗಳು ಕಟ್ಟೋದು ಅಂದರೆ, ಆತ್ಮಜ್ಞಾನ ಅಂದ್ರೇನು, ಆತ್ಮಜ್ಞಾನದ ವಚನಗಳು ಅಂದ್ರೇನು? ಉತ್ತರ ಕರ್ನಾಟಕದಲ್ಲಿ ವಚನಗಳನ್ನು ಕೇಳಿದ್ದೀವಿ ನಾವು, ಬಸವಣ್ಣವರ ವಚನಗಳನ್ನು ಕೇಳಿದ್ದೀವಿ. ವಚನ ಸಾಹಿತ್ಯ ವಿಶ್ವಮಾನ್ಯತೆಯನ್ನು ಪಡೆದಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ, ಅದು ವೇದ್ಯವಾದಂಥ ವಿಚಾರ. ಹಾಗೆ ಜನಪದ ಸಾಹಿತ್ಯ ಕೂಡ ಜನಸಾಮಾನ್ಯರದ್ದಾದ್ದರಿಂದ ಅದು ಸರಳವಾಗಿ ಅರ್ಥ ಆಗೋ ಥರ ಇತ್ತು. ಆದರೆ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂದರೆ, ಜನಪದ ಸಾಹಿತ್ಯವನ್ನು ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಬಿಡಿಸಿ ಹೇಳುವಂಥ ಸಂದರ್ಭಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಅದು ಅಷ್ಟೊಂದು ಕಠಿಣವಾಗಿಬಿಟ್ಟಿದೆಯಾ ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೊರಿತಾ ಇರೋವಂಥ ಅಂಶ. ಏನು ಆತ್ಮಜ್ಞಾನದ ವಚನ ಹೇಳಿದ್ರಲ್ಲ, ಏನು ಆತ್ಮಜ್ಞಾನದ ವಚನ ಅಂದರೆ, ಹುಟ್ಟು ಸಾವು ಇದ್ರ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಕಲ್ಪನೆ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳ್ತಾರೆ. ಆದರೆ ಸಾಮಾನ್ಯವಾದ ಸಂಗತಿ ಏನಂದರೆ, ಈ ದೇಹದಲ್ಲಿ ಒಂದು ಆತ್ಮ ಜೀವ ಬಂದು ನೆಲೆಸುತ್ತೆ, ಅದು ಒಂದಷ್ಟು ದಿನ ಬದುಕುತ್ತೆ, ಮತ್ತು ತನ್ನ ಕೆಲಸ ಮುಗಿಸ್ಕೊಂಡು ತನ್ನ ಪಾಡಿಗೆ ತಾನು ಬಟ್ಟೆ ಹಾಕ್ಕೊಂಡ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಮತ್ತೆ ಮುಂದಿನ ಇದಕ್ಕೆ ಹೋಗುತ್ತೆ ಅನ್ನೋ ಇದೇ ಕಲ್ಪನೆ ನಮ್ಮ ಜನಪದರಲ್ಲೂ ಇದೆ. ಆದರೆ ಅವರು ಬರೀತಾರೆ, ಅವ್ರು ಕಟ್ತಾರೆ, ಪದ ಕಟ್ತಾರೆ,
ಎಷ್ಟು ಚೆನ್ನಾಗಿ ಪದ ಕಟ್ತಾರೆ ಅಂದರೆ, ಅನುದಿನವೂ ತನುವ ಸೂರೆಗೊಂಡೆ ಎನ್ನ ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ. ಬೆಲ್ಲದ ಹೇರಿನಷ್ಟು ಬಂದೈತೆ ಬಂಧು ಬಳಗ, ಬೆಲ್ಲದ ಹೇರಿನಷ್ಟು ಬಂದೈತೆ ಬಂಧು ಬಳಗ, ನಿಲ್ಲು ಮಾತಾಡುವಂತೆ ಜೀವವೇ, ನಿಲ್ಲು ಮಾತಾಡುವಂತೆ ಜೀವವೇ. ನಿಲ್ಲಾಗೆಡದೆ ಬಂದು ಯಮರೆಳೆದು ಒಯ್ಯುವಾಗ, ನಿಲ್ಲಾಗೆಡದೆ ಬಂದು ಯಮರೆಳೆದು ಒಯ್ಯುವಾಗ, ಬೆಲ್ಲವೂ ಬೇವಾಯ್ತು ಕಾಯವೇ, ಬೆಲ್ಲವೂ ಬೇವಾಯ್ತು ಕಾಯವೇ. ಅಂದಾಣದೈಶ್ವರ್ಯ ದಂಡಿಗೆ ಪಲ್ಲಕ್ಕಿ, ಅಂದಾಣದೈಶ್ವರ್ಯ ದಂಡಿಗೆ ಪಲ್ಲಕ್ಕಿ, ಮಂದಗಮನೆಯ ನೋಡು ಜೀವವೇ, ಮಂದಗಮನೆಯ ನೋಡು ಜೀವವೇ. ಮಂದಗಮನೆ ಯಾರೋ ಮಡದಿ ಮಕ್ಕಳು ಯಾರೋ, ಮಂದಗಮನೆ ಯಾರೋ ಮಡದಿ ಮಕ್ಕಳು ಯಾರೋ, ಬಂದಂತೆ ಹೋಗ್ತೀನಿ ಕಾಯವೇ, ಬಂದಂತೆ ಹೋಗ್ತೀನಿ ಕಾಯವೇ. ಅನುದಿನವೂ ತನುವ ಸೂರೆಗೊಂಡೆ ಎನ್ನ ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ. ದೇಹ ಜೀವವನ್ನು, ಆತ್ಮವನ್ನು ಕೇಳ್ತಾ ಇದೆ, ಇಷ್ಟು ದಿನ ನನ್ನನ್ನು ಬಳಸ್ಕೊಂಡಿಲ್ಲ, ಈಗ ನನಗೊಂದು ಮಾತು ಹೇಳದೆ ಹೋಗ್ತಿದೆಯಲ್ಲ, ಎಷ್ಟು ನ್ಯಾಯ ಅಂತ ಹೇಳಿ ಕೇಳುತ್ತೆ. ಅನುದಿನವೂ ತನುವ ಸೂರೆಗೊಂಡೆ ಅಂತ ಹೇಳಿ. ಹೀಗೆ ತತ್ವಪದಗಳು ಭಾಳಷ್ಟು ಜನಪದದಲ್ಲಿ ಸಿಗ್ತಾ ಹೋಗುತ್ತೆ. ಈ ತತ್ವಪದಗಳನ್ನು ಸಾಮಾನ್ಯವಾಗಿ ಒಂದು ಗುಂಪು ಗಾಯನದಲ್ಲೂ ಹಾಡ್ತಾರೆ, ಏಕವ್ಯಕ್ತಿ ತಂಬೂರಿ ಇಟ್ಕೊಂಡು ಹಾಡ್ತಾರೆ, ದಮ್ಮಡಿ ಕಂಜರ ಎಲ್ಲ ಇಟ್ಕೊಂಡು ಹಾಡೋದನ್ನು ಕೇಳಿದ್ದೀವಿ. ನಾವು ಮಂಗಳೂರು ಕಡೆ ಹೋದರೆ ಭಜನೆಗಳು ಅಂತ ಕರಿತೀವಿ ಇದನ್ನು. ಮಂಗಳೂರು, ಕುಂದಾಪುರ ಈ ಕಡೆ ಎಲ್ಲ ಹೋದರೆ ಅವುಗಳ ಭಜನೆಗಳು ಜಾಸ್ತಿ. ಈ ಥರದ್ದೆಲ್ಲ ಪದಗಳನ್ನು ತಗೊಂಡು ಅವರು ಭಜನೆ ಮಾಡ್ತಾರೆ. ಭಜನೆಗಳು ಜನಪದದ ಒಂದು ಪ್ರಕಾರವೇ, ಆದರೆ ಹೆಚ್ಚು ಭಜನೆಗಳನ್ನ ಮಂಗಳೂರು ಸೈಡಲ್ಲಿ ಮಾಡ್ತಾರೆ. ದೇವರ ನಾಮಗಳನ್ನು ಭಜನೆ ರೀತಿನೆಲ್ಲ ಹಾಡ್ತಾರೆ. ನಾವು ಅಂದ್ಕೊಂಡಿರ್ಬೋದು ಜನಪದದಲ್ಲಿ ಈ ತತ್ವಪದಗಳಿದೆಯಲ್ಲ, ಬೇರೆ ಕೂಡ ಇವು ಬರೆದಿದ್ದಾರೆ, ಅದು ಹೌದು, ಖಂಡಿತವಾಗೂ ತುಂಬ ತತ್ವಪದಗಳನ್ನು ತತ್ವಪದಕಾರರು ರಚನೆ ಮಾಡಿದ್ದಾರೆ. ಸಂತ ಶಿಶುನಾಳ ಶರೀಫರು ಇದರಲ್ಲಿ ಮೇಲ್ಪಂಕ್ತಿ ಆಗ್ತಾರೆ. ಅದ್ಭುತವಾದಂಥ ತತ್ವಗಳನ್ನು ಅಲ್ಲಿ ಇನ್ನಷ್ಟು ತತ್ವಪದಕಾರರಿದ್ದಾರೆ, ಇಲ್ಲ ಅಂತಿಲ್ಲ ನಾನು. ಅದ್ಭುತವಾದಂಥ ತತ್ವಪದಕಾರರು ಉತ್ತರ ಕರ್ನಾಟಕದಲ್ಲಿ ಸಿಗ್ತಾ ಹೋಗ್ತಾರೆ. ಆದರೆ ಸಂತ ಶಿಶುನಾಳ ಶರೀಫರು ನಮಗೆ ಬಹಳ ವಿಶೇಷವಾದಂಥ ತತ್ವಪದಕಾರರಾಗಿ ಕಾಣ್ತಾರೆ, ತತ್ವವನ್ನು ಹೇಳ್ತಾರೆ. ಎಷ್ಟು ಹಾಡುಗಳನ್ನ ಅವ್ರ ಹತ್ರ ಹೆಕ್ಕಿ ತೆಗೆದ್ರೂ ಸಿಗ್ತಾ ಹೋಗ್ತವೆ ಸಂತ ಶಿಶುನಾಳ ಶರೀಫರ ಪದಗಳನ್ನು. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ, ಸೋರುತ್ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ, ಕಳಕತ್ತಲೆಯೊಳಗೆ ನಾನು ಮೇಲಕೇರಿ ಮೆತ್ತಲಾರೆ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಹರುಕು ತೊಲೆಯು ಮುರುಕು ಜಂತಿ ಕೊರೆದು ಸರಿದು ಕೀಲಿ ಸಡಲಿ, ಹರುಕು ಚಪ್ಪರ ಜೇರು ಗಿಂಡಿ ರೇ ರೇ ರೇ, ಹರುಕು ಚಪ್ಪರ ಜೇರು ಗಿಂಡಿ ಮೇಲಕೇರಿ ಮೆತ್ತಲಾರೆ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಮಾಳಿಗೆ ಮಾಳಿಗೆ ಮಾಳಿಗೆ, ಓ ಮಾಳಿಗೆ ಮಾಳಿಗೆ
ಮಾಳಿಗೆ. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬೆ ಮಳೆಯು. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬೆ ಮಳೆಯು. ಎಂತೋ ಶಿಶುನಾಳಧೀಶ ತಾನು, ಎಂತೋ ಶಿಶುನಾಳಧೀಶ ತಾನು, ನಿಂತು ಪೊರೆವನು ಎಂದು ನಂಬಿದೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬೆ ಮಳೆಯು. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬೆ ಮಳೆಯು. ಎಂತೋ ಶಿಶುನಾಳಧೀಶ ತಾನು, ಎಂತೋ ಶಿಶುನಾಳಧೀಶ ತಾನು, ನಿಂತು ಪೊರೆವನು ಎಂದು ನಂಬಿದೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ. ದಾರುಗಟ್ಟಿ ಮಾಳ್ಪರಿಲ್ಲ ಕಾಳಕತ್ತಲೆಯೊಳಗೆ ನಾನು, ಮೇಲಕ್ಕೇರಿ ಮೆಟ್ಟಲಾರೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಸೋರುತ್ತಿಹುದು ಮನೆಯ ಮಾಳಿಗೆ. ನೋಡಿ, ಸಂತೋಷ್ ಇಸ್ನಾಳ್ ಶರೀಫರು ಸೋರುತ್ತಿಹುದು ಮನೆಯ ಮಾಳಿಗೆ ಹಾಡನ್ನು ಪದವನ್ನು ಕಟ್ಟಿಕೊಟ್ಟಿದ್ದಾರಲ್ಲ, ಎಷ್ಟು ಅದ್ಭುತವಾದಂಥ ಸಾಹಿತ್ಯ ಇವತ್ತು ಅಂದರೆ ಖಂಡಿತವಾಗ್ಲೂ ಇವತ್ತಿನ ದಿನದಲ್ಲಿ ಈ ಸಾಹಿತ್ಯ ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತಾ ಇದೆ. ಎಷ್ಟು ಅಜ್ಞಾನದಿಂದ ನಾವು ವರ್ತಿಸ್ತೀವಿ ಅಂತಂದರೆ, ಇವತ್ತಿನ ದಿನದಲ್ಲಿ ನನಗೆ ಆಶ್ಚರ್ಯ ಅನಿಸುತ್ತೆ. ಎಲ್ಲಾದರೂ ಒಂದು ಅಪಘಾತ ಆದರೂ ಅಥವಾ ಇನ್ನೇನೋ ನಡೆದ್ರೆ ನಾವು ಮೊಬೈಲ್ಗಳು ತಕ್ಕೊಂಡು ಸೆಲ್ಫಿಗಳು ತಗೊಳ್ತಾ ಇರ್ತೀವಿ, ಅವ್ರ ರಕ್ಷಣೆಗೆ ಹೋಗೋದಿಲ್ಲ. ಮತ್ತು ಎಂಥ ಕಾಲ ಇದು ಅಂತಂದರೆ, ಯಾವುದೊಂದಕ್ಕೂ ತಿಳಿದೇ ಏನೋ ನಮಗೆ ಅನಿಸಿದ್ದನ್ನೆಲ್ಲ ಏನೋ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಯಾರೊಬ್ಬರು ಒಂದು ಏನೋ ಹೇಳ್ತಾರೆ ಅಂತಂದರೆ ಅದಕ್ಕೊಂದು 108 ನೆಗೆಟಿವ್ನೇ ಹೇಳ್ತಾ ಇರ್ತೀವಿ. ಎಲ್ಲೋ ಸಮಾಜ ತಪ್ಪು ದಾರಿನಲ್ಲಿ ತುಂಬ ನೆಗೆಟಿವ್ನೇ ಯೋಚನೆ ಮಾಡುವಂಥವ್ರು ಜಾಸ್ತಿ ಆಗ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಈ ನೆಗೆಟಿವ್ ಪಾಸಿಟಿವ್ ಅಂತ ಅಂದಾಗ ನನಗೆ ಒಂದು ಘಟನೆ ನೆನಪಾಯಿತು. ಹೇಗೆ ನೆಗೆಟಿವ್ನು ಪಾಸಿಟಿವ್ ತಗೋಬೇಕು ನಾವು ಅಂತ. ಒಂದು ಹಾಡನ್ನು ಹಾಡಬೇಕಾದ್ರೆ ಮುಂಚೆ ನಾನು ಒಂದಿಷ್ಟು ವಿವರಣೆಗಳನ್ನ ಕೊಟ್ಟಿದ್ದೆ. ನಾನು ಎಲ್ಲನೂ ಸರಿಯೇ ಹೇಳಿರ್ತೀನಿ ಅಂತ ನಾನಾದರೂ ಅಂದ್ಕೊಳ್ಳಲ್ಲ. ಕೆಲವು ಸರಿ ನಾನು ತಪ್ಪುಗಳನ್ನ ಹೇಳಿರ್ತೀನಿ. ನಾನು ಹೇಳೋದೆಲ್ಲ ಸರಿ ಅಂತ ಒಪ್ಕೊಂಡ್ಬಿಡ್ಬೇಕು, ಎಲ್ಲ ನೀವೆಲ್ಲ ಹೀಗೆ ಲೈಕ್ ಮಾಡಿಬಿಡ್ಬೇಕು ಅಂತ ಇಷ್ಟಪಡೋದಿಲ್ಲ, ನಾನು ಅಂದ್ಕೊಳ್ಳಲ್ಲ. ಅದು ಅಂದ್ಕೊಂಡ್ರೆ ಮೂರ್ಖನೇ ಆಗಿರ್ತೀನಿ ನಾನು ಕೂಡ. ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಂಟೇಸ್ವಾಮಿಯವರ ಕಥೆಯನ್ನು ಕುರಿತಾಗಿ ಒಂದು ಹಿನ್ನೆಲೆಯನ್ನು ಹೇಳ್ತಾ ಹಾಡನ್ನು ಹಾಡಿದ್ದೆ. ಹಿನ್ನೆಲೆ ಕಥೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆದರೆ ಅದನ್ನು ಕೇಳೋಷ್ಟು ತಾಳ್ಮೆ ಅಥವಾ ಅವ್ರಿಗೆ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ, ಅದನ್ನು ನೋಡಿ ಕೊನೆಯಲ್ಲಿ ಒಂದು ಕಾಮೆಂಟ್ ಮಾಡಿದರು, ನೀನು ಕಥೆ ಹೇಳೋಕ್ಕೆ ಲಾಯಕ್ಕು, ಹಾಡು ಹೇಳೋಕ್ಕಲ್ಲ ಅಂತ ಬರೆದಿದ್ರು. ನನಗೆ ಅನಿಸಿದ್ದು, ನಾನು ನೆಗೆಟಿವ್ ಆಗಿ ತೊಗೊಂಡಿದ್ರೆ ಅದು ನಿನ್ನ ಕಥೆ ಹೇಳೋಕ್ಕೆ ಲಾಯಕ್ಕು, ನೀನು ಹಾಡು ಹೇಳೋಕ್ಕೆ ಲಾಯಕ್ಕಲ್ಲ ಅಂದರೆ ಹಾಡು ಹೇಳೋಕ್ಕೆ ಲಾಯಕ್ಕಲ್ಲ ಅನ್ನೋದು ನೆಗೆಟಿವ್ ಅಂತ ಹೇಳಿರೋದು ಓಕೆ, ಒಂದು ಕಡೆ ಇರಲಿ. ಆದರೆ ನಾನು ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತೊಗೊಂಡೆ ಗೊತ್ತಾ? ಅವ್ರ ಅಭಿಪ್ರಾಯಕ್ಕೆ ಏನೂ ಭಿನ್ನ ಹೇಳದೇನೆ, ವಿರೋಧ ಹೇಳದೇನೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಸದ್ಯ ನೀವು ಆದರೂ ಕೂಡ ನೀವು ಕತೆ ಹೇಳೋಕ್ಕೆ ಲಾಯಕ್ಕು ಅಂತ ಬರೆದಿದ್ರಲ್ಲ, ನಮ್ಮಪ್ಪ ನೀನೇನಕ್ಕೂ ಲಾಯಕ್ಕಿಲ್ಲ ಅಂತ ಬೈತಾ ಇದ್ರಿ ಯಾವಾಗಲೂ ಊರಿನಲ್ಲಿ ಹಿರಿಯರು ಯಾವಾಗಲೂ ನೀನೇನಕ್ಕೂ ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಕಣೋ, ನೀನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಬೈತಾಯಿದ್ರು. ಕೊನೆಗೆ ಯಾರೋ ಪುಣ್ಯಾತ್ಮ ನೀನೊಬ್ಬ ಕತೆ ಹೇಳೋಕ್ಕಾದರೂ ಲಾಯಕ್ಕಲ್ಲ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು, ಥ್ಯಾಂಕ್ ಯು ಅಂತ ಹಾಕಿದ್ದೆ. ಮತ್ತು ಅವರು ಕ್ಷಮಿಸಿ ತಪ್ಪಾಯಿತು ಅಂತ ಹೇಳಿ ಕಳಿಸಿದರು. ನೋಡಿ, ನೆಗೆಟಿವ್ನಲ್ಲೂ ಪಾಸಿಟಿವ್ನ ಹುಡ್ಕೊಳ್ಳೋದು. ಆದರೆ ಇವತ್ತಿನ ದಿನದಲ್ಲಿ ಬರೀ ನೆಗೆಟಿವ್ನೇ ನೋಡ್ತಾ ಹೋಗ್ತೀವಿ, ನೆಗೆಟಿವೇ ತುಂಬ ಸಿಗ್ತಾ ಹೋಗ್ತಾ. ನಾನು ಯಾಕೋ ಇತ್ತೀಚಿನ ದಿನಗಳಲ್ಲಿ ಪಾಸಿಟಿವ್ ಕಾಣ್ತಾ ಇಲ್ಲ, ಯುವಕರಲ್ಲೂ ಕಾಣ್ತಾ ಇಲ್ಲ ಪಾಸಿಟಿವ್. ಸಣ್ಣ ಸಣ್ಣ ವಿಚಾರಗಳಿಗೂ ನೆಗೆಟಿವ್. ನೀವೊಂದೇನಾರು ಒಂದು ಕಾಮೆಂಟ್ ಅದಕ್ಕೊಂದು ನೆಗೆಟಿವ್, ನೀವೇನಾರು ಒಂದು ಮಾತಾಡಿ ಅದಕ್ಕೊಂದು ನೆಗೆಟಿವ್ ಅಲ್ವಾ? ಅಂದರೆ ಯಾಕೆ ಈಗ ಸುಲಭನಾಗಿ ಎಲ್ಲವೂ ಸಿಕ್ಕಿರೋದಕ್ಕೆ ಹಿಂಗಾಗ್ತಿದೆಯಾ ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಂಥ ಕಾಲ ಇದು ಅಂತಂದರೆ, ಯಾವುದೊಂದಕ್ಕೂ ತಿಳಿದೇ ಏನೋ ನಮಗೆ ಅನಿಸಿದ್ದನ್ನೆಲ್ಲ ಏನೋ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಯಾರೊಬ್ಬರು ಒಂದು ಏನೋ ಹೇಳ್ತಾರೆ ಅಂತಂದರೆ ಅದಕ್ಕೊಂದು 108 ನೆಗೆಟಿವ್ನೇ ಹೇಳ್ತಾ ಇರ್ತೀವಿ. ಎಲ್ಲೋ ಸಮಾಜ
ತಪ್ಪು ದಾರಿನಲ್ಲಿ ತುಂಬ ನೆಗೆಟಿವ್ನೇ ಯೋಚನೆ ಮಾಡುವಂಥವ್ರು ಜಾಸ್ತಿ ಆಗ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಈ ನೆಗೆಟಿವ್ ಪಾಸಿಟಿವ್ ಅಂತ ಅಂದಾಗ ನನಗೆ ಒಂದು ಘಟನೆ ನೆನಪಾಯಿತು. ಹೇಗೆ ನೆಗೆಟಿವ್ನು ಪಾಸಿಟಿವ್ ತಗೋಬೇಕು ನಾವು ಅಂತ. ಒಂದು ಹಾಡನ್ನು ಹಾಡಬೇಕಾದ್ರೆ ಮುಂಚೆ ನಾನು ಒಂದಿಷ್ಟು ವಿವರಣೆಗಳನ್ನ ಕೊಟ್ಟಿದ್ದೆ. ನಾನು ಎಲ್ಲನೂ ಸರಿಯೇ ಹೇಳಿರ್ತೀನಿ ಅಂತ ನಾನಾದರೂ ಅಂದ್ಕೊಳ್ಳಲ್ಲ. ಕೆಲವು ಸರಿ ನಾನು ತಪ್ಪುಗಳನ್ನ ಹೇಳಿರ್ತೀನಿ. ನಾನು ಹೇಳೋದೆಲ್ಲ ಸರಿ ಅಂತ ಒಪ್ಕೊಂಡ್ಬಿಡ್ಬೇಕು, ಎಲ್ಲ ನೀವೆಲ್ಲ ಹೀಗೆ ಲೈಕ್ ಮಾಡಿಬಿಡ್ಬೇಕು ಅಂತ ಇಷ್ಟಪಡೋದಿಲ್ಲ, ನಾನು ಅಂದ್ಕೊಳ್ಳಲ್ಲ. ಅದು ಅಂದ್ಕೊಂಡ್ರೆ ಮೂರ್ಖನೇ ಆಗಿರ್ತೀನಿ ನಾನು ಕೂಡ. ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಂಟೇಸ್ವಾಮಿಯವರ ಕಥೆಯನ್ನು ಕುರಿತಾಗಿ ಒಂದು ಹಿನ್ನೆಲೆಯನ್ನು ಹೇಳ್ತಾ ಹಾಡನ್ನು ಹಾಡಿದ್ದೆ. ಹಿನ್ನೆಲೆ ಕಥೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆದರೆ ಅದನ್ನು ಕೇಳೋಷ್ಟು ತಾಳ್ಮೆ ಅಥವಾ ಅವ್ರಿಗೆ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ, ಅದನ್ನು ನೋಡಿ ಕೊನೆಯಲ್ಲಿ ಒಂದು ಕಾಮೆಂಟ್ ಮಾಡಿದರು, ನೀನು ಕಥೆ ಹೇಳೋಕ್ಕೆ ಲಾಯಕ್ಕು, ಹಾಡು ಹೇಳೋಕ್ಕಲ್ಲ ಅಂತ ಬರೆದಿದ್ರು. ನನಗೆ ಅನಿಸಿದ್ದು, ನಾನು ನೆಗೆಟಿವ್ ಆಗಿ ತೊಗೊಂಡಿದ್ರೆ ಅದು ನಿನ್ನ ಕಥೆ ಹೇಳೋಕ್ಕೆ ಲಾಯಕ್ಕು, ನೀನು ಹಾಡು ಹೇಳೋಕ್ಕೆ ಲಾಯಕ್ಕಲ್ಲ ಅಂದರೆ ಹಾಡು ಹೇಳೋಕ್ಕೆ ಲಾಯಕ್ಕಲ್ಲ ಅನ್ನೋದು ನೆಗೆಟಿವ್ ಅಂತ ಹೇಳಿರೋದು ಓಕೆ, ಒಂದು ಕಡೆ ಇರಲಿ. ಆದರೆ ನಾನು ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತೊಗೊಂಡೆ ಗೊತ್ತಾ? ಅವ್ರ ಅಭಿಪ್ರಾಯಕ್ಕೆ ಏನೂ ಭಿನ್ನ ಹೇಳದೇನೆ, ವಿರೋಧ ಹೇಳದೇನೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಸದ್ಯ ನೀವು ಆದರೂ ಕೂಡ ನೀವು ಕತೆ ಹೇಳೋಕ್ಕೆ ಲಾಯಕ್ಕು ಅಂತ ಬರೆದಿದ್ರಲ್ಲ, ನಮ್ಮಪ್ಪ ನೀನೇನಕ್ಕೂ ಲಾಯಕ್ಕಿಲ್ಲ ಅಂತ ಬೈತಾ ಇದ್ರಿ ಯಾವಾಗಲೂ ಊರಿನಲ್ಲಿ ಹಿರಿಯರು ಯಾವಾಗಲೂ ನೀನೇನಕ್ಕೂ ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಕಣೋ, ನೀನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಬೈತಾಯಿದ್ರು. ಕೊನೆಗೆ ಯಾರೋ ಪುಣ್ಯಾತ್ಮ ನೀನೊಬ್ಬ ಕತೆ ಹೇಳೋಕ್ಕಾದ್ರೂ ಲಾಯಕ್ಕಲ್ಲ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು, ಥ್ಯಾಂಕ್ ಯು ಅಂತ ಹಾಕಿದ್ದೆ. ಮತ್ತು ಅವರು ಕ್ಷಮಿಸಿ ತಪ್ಪಾಯಿತು ಅಂತ ಹೇಳಿ ಕಳಿಸಿದರು. ನೋಡಿ, ನೆಗೆಟಿವ್ನಲ್ಲೂ ಪಾಸಿಟಿವ್ನ ಹುಡ್ಕೊಳ್ಳೋದು. ಆದರೆ ಇವತ್ತಿನ ದಿನದಲ್ಲಿ ಬರೀ ನೆಗೆಟಿವ್ನೇ ನೋಡ್ತಾ ಹೋಗ್ತೀವಿ, ನೆಗೆಟಿವೇ ತುಂಬ ಸಿಗ್ತಾ ಹೋಗ್ತಾ. ನಾನು ಯಾಕೋ ಇತ್ತೀಚಿನ ದಿನಗಳಲ್ಲಿ ಪಾಸಿಟಿವ್ ಕಾಣ್ತಾ ಇಲ್ಲ, ಯುವಕರಲ್ಲೂ ಕಾಣ್ತಾ ಇಲ್ಲ ಪಾಸಿಟಿವ್. ಸಣ್ಣ ಸಣ್ಣ ವಿಚಾರಗಳಿಗೂ ನೆಗೆಟಿವ್. ನೀವೊಂದೇನಾದ್ರು ಒಂದು ಕಾಮೆಂಟ್ ಅದಕ್ಕೊಂದು ನೆಗೆಟಿವ್, ನೀವೇನಾದ್ರು ಒಂದು ಮಾತಾಡಿ ಅದಕ್ಕೊಂದು ನೆಗೆಟಿವ್ ಅಲ್ವಾ? ಅಂದರೆ ಯಾಕೆ ಈಗ ಸುಲಭನಾಗಿ ಎಲ್ಲವೂ ಸಿಕ್ಕಿರೋದಕ್ಕೆ ಹಿಂಗೆ ಆಗ್ತಿದೆಯಾ ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ.